ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ರಾಜಕೀಯದ ಹೊಸದೊಂದು ಬೆಳವಣಿಗೆಯನ್ನ ನಿಮ್ಮ ಮುಂದಿಡಲು ಬಂದಿದ್ದೇನೆ. ಇದುವರೆಗೂ ಹಿಂದುತ್ವದ ನಿಜ ವಾರಸುದಾರ ಎಂಬಂತಿರುವ ಬಿಜೆಪಿ ಹಿಂದೂತನವನ್ನ DCM DK ಶಿವಕುಮಾರ್ ನಿರಂತರವಾಗಿ ಕೈವಶ ಮಾಡಿಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಈ ಹಿಂದೆ DK ಶಿವಕುಮಾರ್ ಮುಸ್ಲಿಂ ನಮ್ಮ ಬ್ರದರ್ಸ್ ಅಂತ ಹೇಳಿದ್ದನ್ನ ಬಿಟ್ರೆ ಹೆಚ್ಚಾಗಿ ಈ ಬಗ್ಗೆ ಮಾತನಾಡಿದ್ದು ತೀರಾ ಕಡಿಮೆ. ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಎಳೆಯಾಗಿ ಇಡ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೋಜೋ 9. ನಾನು ಭರತ್ ಕೊಠಾರಿ. ನವ ಹಿಂದುತ್ವದ ಅಲೆಯಲ್ಲಿ ತೇಲ್ತಿರುವಂತಹ ಬಿಜೆಪಿ ದೇಶಾದ್ಯಂತ ಹಿಂದೂತನವನ್ನ ತನ್ನದಾಗಿಸಿಕೊಂಡು ಹಿಂದಿ ಭಾಷಿಕ ನೆಲದಲ್ಲಿ ಮತ್ತೆ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಉತ್ತರದ ಗಾಳಿಯನ್ನೇ ದಕ್ಷಿಣಕ್ಕೆ ತಿರುಗಿಸಲು ಬಿಜೆಪಿ ಇನ್ನಿಲ್ಲದ ಪ್ರಯತ್ನವನ್ನ ಮಾಡಿದ್ದಂತೂ ಸುಳ್ಳಲ್ಲ. ಸಿಕ್ಕ ಸಣ್ಣ ಅವಕಾಶದಿಂದ ಹಿಡಿದು ಅಯೋಧ್ಯೆಯಂತಹ ಬೃಹತ್ ರಾಮ ಜನ್ಮಭೂಮಿವರೆಗೂ ಕರ್ನಾಟಕದ ಮಣ್ಣು ಪ್ರಯೋಗಕ್ಕೆ ಒಳಪಟ್ಟಿದೆ. ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಕಾಂಗ್ರೆಸ್ ಜಾತ್ಯತೀತತೆಯ ಬಿಲ್ಲನ್ನ ಪ್ರಯೋಗಿಸಿದ್ರೂ ಅದು ಅಷ್ಟೊಂದು ಪರಿಪೂರ್ಣವಾಗಿಲ್ಲ. ಹಿಂದೆ 2014ರಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಸೋತಾಗ್ಲೂ ಆಂಟೋನಿ ಸಮಿತಿ ಸೋಲಿಗೆ ಮುಸ್ಲಿಂ ಓಲೈಕೆಯೇ ಕಾರಣ ಎಂಬ ಅಂಶವನ್ನ ಗುರುತಿಸಿದೆ. ನಿದ್ರೆಯಲ್ಲೂ ಜಾತ್ಯತೀತತೆ ಹೆಸರಿಸಿದ್ರೆ ಮಾತ್ರ ಕಾಂಗ್ರೆಸ್ ನಾಯಕ ಎಂಬ ಸಂದರ್ಭದಲ್ಲಿ ಈ ವ್ಯಕ್ತಿ ಮಾತ್ರ ಹಿಂದೂ ಅಸ್ತ್ರದ ಮೂಲಕವೇ ಬಿಜೆಪಿಯ ಮೇಲೆ ರಾಜಕೀಯ ಬಾಣದ ಮಳೆಗೆರೆದಿದ್ದಾರೆ. ಆತ ಬೇರೆ ಯಾರೂ ಅಲ್ಲ, ಉಪಮುಖ್ಯಮಂತ್ರಿ DK ಶಿವಕುಮಾರ್. ಐ ಆಮ್ ಅ ಪ್ರೌಡ್ ಹಿಂದೂ ಎಂದು ಎದೆತಟ್ಟಿ ಕಂಚಿನ ಕಂಠದಲ್ಲಿ ಗಂಟೆ ಹೊಡೆದಂತೆ ಹೇಳುವ ಏಕೈಕ ಕಾಂಗ್ರೆಸ್ ನಾಯಕ ಅಂದ್ರೆ ಪ್ರಸ್ತುತ DK ಶಿವಕುಮಾರ್ ಮಾತ್ರ. ಕೇವಲ ಅನುಕರಣೆ ಅಷ್ಟೇ ಅಲ್ಲದೆ ಅನುಸರಣೆಯಲ್ಲೂ ಸಹ ಹಿಂದುತ್ವವನ್ನ DK ಶಿವಕುಮಾರ್ ಬಿಟ್ಟಿಲ್ಲ. ಕೆಲವೊಮ್ಮೆ DKಶಿ ಆಡುವ ಮಾತುಗಳು ಅವರಿಗೆ ಮುಳ್ಳಾಗಬಹುದು ಎಂದು ಅನೇಕರು ಭಾವಿಸಿದ್ರು ಅಂತಿಮವಾಗಿ ಎಲ್ಲವನ್ನ ಜೀರ್ಣಿಸಿಕೊಂಡಿದ್ದು ಮಾತ್ರ ಅದೇ DK ಶಿವಕುಮಾರ್. ಈಗ ಅದೇ DK ಶಿವಕುಮಾರ್ ಹೆಚ್ಚಾಗಿ ಹಿಂದುತ್ವದ ವಿಚಾರವನ್ನ ಮಾತಾಡ್ತಾ ಇರೋದು ಯಾಕೆ? ಈ ವಿಚಾರ ಈಗ ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. KPCC ಅಧ್ಯಕ್ಷರು ಅಂದ್ರೆ ಇಂಥ ವಿಷಯಗಳಿಂದ ದೂರ ಇರ್ತಾರೆ. ಅಂದಹಾಗೆ ಈ ಸ್ಟೋರಿ 1 ವರ್ಷಕ್ಕೂ ಮುನ್ನ DK ಶಿವಕುಮಾರ್ ಬಳಸಿದಂತಹ ಸಾಫ್ಟ್ ಹಿಂದುತ್ವ ಕಾರ್ಡ್ ಅನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದು 2023 ಚುನಾವಣೆಗೂ ಮೊದಲು ನಡೆದ ಮೇಕೆದಾಟು ಪಾದಯಾತ್ರೆ. ಕಾರ್ಯಕ್ರಮ ಆರಂಭಕ್ಕೂ ಮೊದಲು DK ಕಾವೇರಿ ನದಿಯಲ್ಲಿ ಮುಳುಗಿ ಅರ್ಘ್ಯ ಕೊಟ್ಟು ಆರತಿ ಮಾಡಿ ಹೆಜ್ಜೆ ಹಾಕಿದ್ರು. ಅದಾದ ಬಳಿಕ ಸರ್ಕಾರ ರಚನೆ ಆಗ್ತಾ ಇದ್ದಂಗೆ ಸಾಲಾಗಿ ಮಠಗಳಿಗೆ ಮಂದಿರಗಳಿಗೆ ಭೇಟಿ ನೀಡುತ್ತಲೇ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲೂ ಕಾಂಗ್ರೆಸ್ಸಿಗರೆಲ್ಲ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನೇ ಬಹಿಷ್ಕರಿಸಿದ್ರೆ DKಶಿ ಮಾತ್ರ ತುಂಬು ಹೃದಯದ ಸ್ವಾಗತವನ್ನ ಕೋರಿದ್ರು. ಇನ್ನು ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಖುದ್ದು ತಾವೇ ಪರಶಿವನ ರುದ್ರಾಭಿಷೇಕಕ್ಕೆ ಕೂತಿದ್ದು ಖಂಡಿತ ಒಂದು ಸಂಚಲನವನ್ನೇ ಮೂಡಿಸಿತ್ತು. ಅತ್ತ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯ ನಿರಂತರವಾಗಿ RSS ವಿರುದ್ಧ ಹೇಳಿಕೆ ಕೊಟ್ಟರು. DK ಮಾತ್ರ ಮೌನವಾಗಿ ಅಗತ್ಯ ಬಿದ್ದರೆ ಸೌಮ್ಯವಾಗಿ ಉತ್ತರಿಸ್ತಾ ಇದ್ರು. ಎಲ್ಲಕ್ಕಿಂತ ದೊಡ್ಡ ಟರ್ನ್ ಅಂದ್ರೆ ಶಿವರಾತ್ರಿ ಉತ್ಸವಕ್ಕೆ ಸದ್ಗುರು ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆಗೆ ಭಾಗವಹಿಸಿದ್ರು. ಇದು ಕಾಂಗ್ರೆಸ್ನಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿತು. ಅದಕ್ಕಿಂತ ಮಿಗಿಲಾಗಿ ಕುಂಭಮೇಳದ ಬಗ್ಗೆ AICC ಅಧ್ಯಕ್ಷರೇ ಮೂಢನಂಬಿಕೆಯಿಂದ ಏನೂ ಪ್ರಯೋಜನವಿಲ್ಲ ಎಂದು ಟೀಕಿಸಿದ್ದು. ಆದರೆ DK ಶಿವಕುಮಾರ್ ಮಾತ್ರ ಕುಂಭಮೇಳದಲ್ಲಿ ಮಿಂದೆದ್ದು ಇದೊಂದು ಅದ್ಭುತವಾದ ಕಾರ್ಯಕ್ರಮ ಎಂದು ಹಾಡಿ ಹೊಗಳಿದ್ರು. ಧರ್ಮಸ್ಥಳ ವಿಚಾರದ ಬಗ್ಗೆ ಹೇಳೋದಾದ್ರೆ DK ಶಿವಕುಮಾರ್ ಮೊದಲಿನಿಂದಲೂ ಧರ್ಮಸ್ಥಳದ ವಿಚಾರದಲ್ಲಿ ಅತ್ಯಂತ ಜಾಗರೂಕರಾಗಿ ಹೆಜ್ಜೆ ಇಟ್ಟಿದ್ದಾರೆ. ಈ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನನ್ನಂತಹ 100 DK ಧರ್ಮಸ್ಥಳದ ಪರವಾಗಿದ್ದೇವೆ ಎಂಬ ಸಂದೇಶವನ್ನ ರವಾನಿಸಿತ್ತು. ಇನ್ನು ಅಸ್ಥಿಪಂಜರ ಪ್ರಕರಣ ಆರಂಭ ಆದಾಗಿನಿಂದಲೂ DK ಮಾತ್ರ ತುಟಿಕ್ ಪಿಟಿಕ್ ಅಂತ ಮಾತಾಡಿಲ್ಲ. ಯಾವಾಗ ಈ ಕೇಸ್ನಲ್ಲಿ ಏನೂ ಇಲ್ಲ ಎಂಬುದು ಗೊತ್ತಾಯ್ತೋ ಧರ್ಮಸ್ಥಳ ಕೇಸೇ ದೊಡ್ಡ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ತನಿಖೆ ನಡೆಯುತ್ತಿರುವ ವೇಳೆ ಇದು ಖಾಲಿ ಟ್ರಂಕ್, ಕೇಸ್ನಲ್ಲಿ ಏನೂ ಇಲ್ಲ ಎಂದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂತ ಪರಂಪರೆನ ಹಾಳು ಮಾಡಕ್ಕೆ ಹೊರಟಿರುವಂತದ್ದು ಒಂದಿದೆ. ಇನ್ನು ಸದನದಲ್ಲೂ DCM ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಎಂಬ ಗಟ್ಟಿಯಾದ ಸಂದೇಶವನ್ನ ರವಾನಿಸಿದ್ರು. ಆ ಮೂಲಕ ಹಿಂದೂ ಹೃದಯದ ಗೊಂದಲಕ್ಕೆ ತೆರೆ ಎಳೆಯುವ ಮಾತನಾಡಿದ್ರು.
ಇದೆಲ್ಲಕ್ಕಿಂತ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಅದು ಸದನದಲ್ಲಿ RSS ಗೀತೆ ಹಾಡುವ ಮೂಲಕ ಡಿಕೆ ಬಿಜೆಪಿ ಜೊತೆಗೆ ಕಾಂಗ್ರೆಸ್ ನಾಯಕರಿಗೂ ಸಹ ಅಚ್ಚರಿಯನ್ನು ಮೂಡಿಸಿದ್ದು. ಇಂದು ವಿಚಾರ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲೇ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎನ್ನುವ ಮೂಲಕ ಬಿಜೆಪಿಗರಿಂದಲೇ ಮೇಜು ಕುಟ್ಟಿಸಿಕೊಂಡಿದ್ದಾರೆ. ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷರೇ. ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ. ನಾನು ಅವೆಲ್ಲ ಆಮೇಲೆ ಮತ್ತೆ ಕಡತಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ ಅದನ್ನ. ಬೈ ದ ಬೈ, ಈಗ ಅಸ್ಲಿ ಸ್ಟೋರಿಗೆ ಬರೋಣ. ಇಷ್ಟಕ್ಕೂ ಡಿಕೆ ಹೀಗೆ ಹಿಂದುತ್ವದ ವಿಚಾರದಲ್ಲಿ ಸಾಫ್ಟ್ ಆಗ್ತಾ ಇರೋದು ಯಾಕೆ? ಇದರೊಳಗೊಂದು ರಾಜಕೀಯ ತಂತ್ರಗಾರಿಕೆ ಖಂಡಿತವಾಗ್ಲೂ ಇದೆ. ಕಾಂಗ್ರೆಸ್ ಅಂದ್ರೆ ಹಿಂದೂ ವಿರೋಧಿ ಎಂಬ ಹಣೆಪಟ್ಟಿಯ ನಡುವೆ ಡಿಕೆ ಹಿಂದೂ ರಕ್ಷಕರು ಅಂದ್ರೆ ಅದು ಬಿಜೆಪಿಗರಿಗೆ ಅಷ್ಟೇ ಅಲ್ಲ ಎಂಬ ಸಂದೇಶ ನೀಡಲು ಮುಂದಾಗ್ತಾ ಇದ್ದಾರೆ. 2018 ಚುನಾವಣೆಯಲ್ಲಿ ಟಿಪ್ಪು ಜಯಂತಿ, ಹಿಂದೂ ಧರ್ಮ ವಿಭಜಿತ ಲಿಂಗಾಯತ್ ವಿಚಾರ, ಜಾತಿ ಗಣತಿ, ಶಾದಿ ಭಾಗ್ಯ ಹೀಗೆ ಸಾಲು ಸಾಲು ನಿಲುವುಗಳು ಅತಿಯಾದ ಮುಸ್ಲಿಂ ಓಲೈಕೆ ಜೊತೆಗೆ ಹಿಂದೂ ವಿರೋಧಿ ಎನಿಸಿದ್ವು. ಅಸಲಿಗೆ ನೋಡೋದಾದ್ರೆ ಮುಸ್ಲಿಂ ಸಮುದಾಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗ್ತಾ ಇದೆ ಮತ್ತು ಅದು ಬೇಕಿರಲಿಲ್ಲ. ರಾಜಕೀಯ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಹೊರತಾಗಿ ಬೇರೆ ಆಯ್ಕೆಗಳು ಈಗಲೂ ಇಲ್ಲ. ಇದೇ ಕಾರಣಕ್ಕೆ ಈಗ ಡಿಕೆ ಹಿಂದೂ ಧ್ರುವೀಕರಣವಾಗದಂತೆ ತಡೆಗಟ್ಟಲು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಒಕ್ಕಲಿಗ ಲಿಂಗಾಯತ ಸಮುದಾಯಗಳ ಸದಾಶಯವನ್ನ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಅತ ನಾಯಕತ್ವವಿಲ್ಲದೆ ಮನೆಯೊಂದು ಮೂರು ಬಾಗಿಲಾಗಿರುವಂತಹ ಬಿಜೆಪಿ ಹಿಂದುತ್ವ ಎಂದು ಎಷ್ಟೇ ಜಪಿಸಿದ್ರೂ ಸಹ ನಂಬಲರ್ಹವಾದಂತಹ ಮುಖಗಳಲ್ಲಿಲ್ಲ. ಇದು ಡಿಕೆ ಶಿವಕುಮಾರ್ಗೆ ಇನ್ನಷ್ಟು ಶಕ್ತಿ ತುಂಬುವುದರ ಅವಕಾಶ ಕಲ್ಪಿಸಿದೆ. ಬಿಜೆಪಿಗರು ನಾಚುವಂತೆ ಡಿಕೆಶಿ ಶಾಸ್ತ್ರೋಕ್ತವಾಗಿ ಮಂತ್ರವನ್ನ ಹೇಳಬಲ್ಲರು, ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ, ಗುರು ಹಿರಿಯರ ಮುಂದೆ ಶರಣಾಗಬಲ್ಲರು. ಈಗ ನಮಸ್ತೆ ಸದಾವತ್ಸಲೆ ಎನ್ನುವ ಮೂಲಕ ಕೇಸರಿ ಪಡೆಯ ಕಾರ್ಯಕರ್ತರ ಮುಖದಲ್ಲೂ ಸಹ ಮಂದಹಾಸವನ್ನ ಮೂಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಈ ನಡೆ ಹಿಂದೂಗಳ ಹೃದಯದಲ್ಲೂ ಡಿಕೆಶಿಗೆ ಹೊಸದೊಂದು ಸ್ಥಾನವನ್ನ ಕಲ್ಪಿಸಿದೆ. ದಲಿತ್ OBC ಜೊತೆಗೆ ಶಿವಕುಮಾರ್ ರಚಿತ ನವ ಹಿಂದೂತನ ಡಿಕೆರನ್ನ ಕರ್ನಾಟಕ ಹಿಂದೂ ಹೃದಯ ಸಿಂಹಾಸನಾಧೀಶ್ವರ ಎಂಬ ಪಟ್ಟಕ್ಕೆ ಕೊಂಡೊಯ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಈ ನಡೆ ಮುಂದೆ ಡಿಕೆಶಿ CM ಆದ್ರೆ ಬಿಜೆಪಿಗೆ ಭಾವನಾತ್ಮಕ ವಿಷಯಗಳು ಸಿಗದಂತೆ ಮಾಡಬಹುದು. ಹಿಂದುತ್ವದ ವಿಚಾರದಲ್ಲಿ ಸಿದ್ದರಾಮಯ್ಯರನ್ನ ಅಟ್ಯಾಕ್ ಮಾಡುವಷ್ಟು ಪ್ರಬಲವಾಗಿ ಡಿಕೆ ಶಿವಕುಮಾರನ್ನ ದಾಳಿ ಮಾಡೋದು ಸಾಧ್ಯವಾಗದೇ ಇರಬಹುದು. ಇದು ಚುನಾವಣಾ ಅಜೆಂಡಾ ಫಿಕ್ಸ್ ಮಾಡಲು ಬಿಜೆಪಿಗೆ ಕಷ್ಟಕರವಾಗಬಹುದು. ಹೀಗಾದ್ರೆ ಅಚ್ಚರಿ ಪಡುವಂತಹದ್ದು ಏನೂ ಇಲ್ಲ. ಇನ್ನು ರಾಜಕೀಯದಲ್ಲಿ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಹೀಗಾಗಿ ಒಂದೊಮ್ಮೆ ಅತ್ತ ಕಾಂಗ್ರೆಸ್ ಹೈಕಮಾಂಡ್ ಕೈ ಕೊಟ್ರೆ ಬಿಜೆಪಿಯ ನಾಯಕರೇ ಸಿದ್ಧವಿರಿ ಎಂಬಂತ ಸಾಫ್ಟ್ ಸಂದೇಶವನ್ನ ತಮ್ಮೆಲ್ಲ ನಡೆ ನುಡಿಗಳಿಂದ ಡಿಕೆಶಿ ರವಾನಿಸ್ತಾ ಇದ್ದಾರೆ. ಮುಂದೆ CM ಪಟ್ಟ ಸಿಕ್ಕಿದ್ದೇ ಆದಲ್ಲಿ ಡಿಕೆ ಟಿಪಿಕಲ್ ಕಾಂಗ್ರೆಸ್ ನಾಯಕನಂತೆ ಬದಲಾದರೆ ಈಗ ಆಟವೇ ಬದಲಾಗಬಹುದು. ಆದರೆ ಸದ್ಯ ಹಿಂದೂ ಡಿಕೆ ಮತ್ತು ಬಿಡಿ ಬಿಜೆಪಿ ರಾಜ್ಯ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಿದೆ. ವೀಕ್ಷಕರೇ, ಇನ್ನಷ್ಟು ಹೊಸ ಮಾಹಿತಿ ಹಾಗೂ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಿಮಗೆ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಬಟನ್ ಅನ್ನು ಒತ್ತಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಮಸ್ಕಾರ.